ಗುರುಜಿ, ಈಗ ಸಂಸ್ಕಾರಗಳ ವಿಭಾಗ, ಈ ವಿಭಾಗದಲ್ಲಿ ಇವತ್ತೇನು ತಿಳಿಸ್ಕೊಡ್ತಿದ್ದೀರಾ? ಸಂಸ್ಕಾರ ವಿಭಾಗದಲ್ಲಿ ಇವತ್ತಿನ ದಿವಸ ಸಾಕಷ್ಟು ವೀಕ್ಷಕರೇ ಗುರು ಪರಂಪರೆಯಲ್ಲಿ ಬಂದಿರತಕ್ಕಂಥ ತಾವುಗಳು ಔದುಂಬರ ವೃಕ್ಷಕ್ಕೆ ಪೂಜೆ ಪುನಸ್ಕಾರವನ್ನು ಮಾಡ್ತಕ್ಕಂಥವ್ರು ಶಾಮಂತಿಗೆ ಹೂವನ್ನು ತೆಗೆದುಕೊಂಡು, ವಿಶೇಷವಾಗಿ ಔದುಂಬರ ವೃಕ್ಷವನ್ನು ಪೂಜೆ ಮಾಡ್ತಕ್ಕಂಥವ್ರು ಕನಕಾಂಬರ ಹೂವನ್ನು ಧರಿಸ್ತಕ್ಕಂಥವ್ರು ಆಕಾಂಕ್ಷ ಆಗಬೇಕು. ಎಂದಿಗೆ ಇವತ್ತಿನ ದಿವಸ ಗಂಡಂದ್ರಾಗಿರೋಂಥವ್ರು ಹೆಂಡತಿಗೆ ವಿಶೇಷವಾಗಿ ಕನಕಾಂಬರ ಹೂಗಳನ್ನೇ ತೆಗೆದುಕೊಂಡು ಬನ್ನಿ. ಬಹಳ ವಿಶೇಷ. ಆ ಕನಕಾಂಬರ ಶುಕ್ರ ಅವಕಾಶವಾಗಿರ್ತಕ್ಕಂಥದ್ದು ಔದುಂಬರ ವೃಕ್ಷದ ಹತ್ರ. ಹೆಣ್ಣು ಮಕ್ಕಳಿಗೆ ಗಂಡಸರೇ ಆ ಹೂವನ್ನು ತೊಡಸಿದ್ರೆ ಬಹಳ ಶ್ರೇಷ್ಠತೆ ಇವತ್ತಿನ ದಿವಸ. ದತ್ತಾತ್ರೇಯರು ಏನು ಹೇಳ್ತಾರೆ, ತಾಯಿಗೆ ಎಲ್ಲರೂ ಹೆಂಡತಿಗೆ ತೊಡಸ್ತಾರಂತೆ. ದತ್ತಾತ್ರೇಯರು ಆ 3 ಮುಖ, ಜ್ಞಾನ ಪಿಶಾಚ ಜ್ಞಾನಸಾಗರ, ಅಂದರೆ ಆ ಧ್ಯಾನವನ್ನು ಕೊಡ್ತಕ್ಕಂಥವನು ಪಿಶಾಚ ಜ್ಞಾನಸಾಗರ. ಜ್ಞಾನವನ್ನು ತುಂಬತಕ್ಕಂಥವನು ಪಿಶಾಚಿ ರೂಪದಲ್ಲಿ 3 ಮುಖ 6 ಕೈ 2 ಕಾಲು. ಏನಪ್ಪ ಇದು ಅಂದರೆ ಬಾಲ್ಯದಲ್ಲಿ ಹಂಗೆ ಬಂದರೆ ಹೆಂಗಿರುತ್ತೆ, ಅಮ್ಮ ನಾನು ಹೂ ತೋಡಿಸ್ತೀನಿ ಬಾರೆ ಅಂತ ಹೇಳ್ತಾನಂತೆ. ಹಾಗೆ ಆ ಅನುಸೂಯಾದೇವಿ ಆ ಹೂವನ್ನು ಆ 3 ಜನ ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳು ಜಗನ್ಮಾತೆ ಆಗಿರೋ ಅನುಸೂಯಾದೇವಿಗೆ ಹೂವನ್ನು ಮುಡಿಸಿದಾಗ ಸಂತೋಷ ಅಂತೀರ. ಅದಕ್ಕೆ ಆ ಆನಂದವನ್ನು ಆ ಪ್ರಾಣಿ ಪಕ್ಷಿಗಳು ಕೂಡ ನೋಡ್ತಾ ಇತ್ತಂತೆ. ಇದಕ್ಕೆ ನಿಜವಾದ ಗುರು ಪರಂಪರೆ ಇವತ್ತಿಗೂ ಎಲ್ಲೇ ನೋಡಿ ಗುರುವನ್ನು ಯಾವ ಪ್ರಾಣಿಗಳು ಗೌರವಿಸುತ್ತೆ ಅಂದರೆ, ಒಂದು ನಾಯಿ, 2ನೇದು ಹಸು, 2ನೇ ಆಗಿರ್ತಕ್ಕಂಥ ಪಕ್ಷಿಗಳಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಇನ್ಯಾವುದೂ ಅಲ್ಲ, ನವಿಲು. ಅದಕ್ಕೆ ಎಲ್ಲೆಲ್ಲಿ ಈ 3 ಇರುತ್ತೋ ಅಲ್ಲಿವರೆಗೂ ದಾರಿದ್ರ್ಯವಿರಲ್ಲ ಅಂತ. ಶ್ವಾನ ಅಂತಕ್ಕಂಥ ನಾಯಿ ಸಾಕ್ಷಾತ್ ನಾರಾಯಣ ಸ್ವರೂಪ, ಗುರು ಅಂತಕ್ಕಂಥ ಬ್ರಹ್ಮ ಸ್ವರೂಪ ಆಗಿರ್ತಕ್ಕಂಥದ್ದು ಕಾಮಧೇನು, ಆ ಹಂಸವಾಹನ ಆಗಿರ್ತಕ್ಕಂಥ ವಿಶೇಷ ಏನಿರುತ್ತೋ ಶ್ರೇಷ್ಠತೆ ಸರಸ್ವತಿಗೆ. ಹಾಗೆ ನವಿಲು ವಾಹನ ಸರಸ್ವತಿಗಲ್ಲ, ಷಡ್ಜ ಅಂತಕ್ಕಂಥ ಬೇಸಿಕ್, ಅಂದರೆ ಅದು ಏನಂತೆ ಮಲ್ಲಿಕಾರ್ಜುನನ ವಾಹನ, ಅಂದರೆ ಪರಮೇಶ್ವರನೇ ಸ್ವತಃ ನವಿಲಾಗಿರ್ತಾನಂತೆ. ಅದಕ್ಕೆ ನೀಲವಾಗಿರ್ತಕ್ಕಂಥದ್ದು, ಅಲಂಕಾರವಾಗಿರೋದು, ಗಂಡಾಗಿರೋದು, ಆಕೆನೇ ಹೀಗೆ ಬಿಚ್ಚೋದು. ಅದಕ್ಕೆ ಮಹೇಶ್ವರರಿಗೆ ಏನು ವಿಚಾರ ಇದೆಯೋ ಇವರು 3 ಜನ ಆ ಪ್ರಾಣಿಗಳಲ್ಲಾಗಿರ್ತಾರೆ. ಪರಮೇಶ್ವರ ಮಾತ್ರ ಪಕ್ಷಿಯಾಗೇ ಕೂತ್ಕೊಳ್ತಾನೆ, ಸಾಕ್ಷಾತ್ ಬ್ರಹ್ಮ ಹಸುವಾಗೇ ಇರ್ತಾನೆ ಯಾವಾಗಲೂ, ಶ್ವಾನವಾಗಿರೋದು ನಾಯಿ. ಅದಕ್ಕೋಸ್ಕರ ಇವತ್ತಿಗೂ ನಾಯಿ ಏನು ಬೇಡಿ, ನಾರಾಯಣ ನಾರಾಯಣವರು ಬಹಳ ಜನ ಇರ್ತಾರೆ. ಯಾರೇ ಗುರು ಪರಂಪರೆನ ಅರ್ಥ ಮಾಡ್ಕೊಂಡಿರೋರು. ಚೋಚೆ ನಾಯಿ ಅನ್ನೋದಲ್ಲ, ಅಂದರೆ ಮನುಷ್ಯನ ಕೂಡ ನಾಯಿ ಅಂತ ಕರೆಯಲ್ಲ. ಯಾಕಂದರೆ ನಿಯತ್ತಿಲ್ಲ ಡಬ್ಬ ನನ್ನ ಮಕ್ಕಳಿಗೆ. ಯಾವತ್ತಿದ್ರೂ ಮನುಷ್ಯನಿಗೆ ಯಾವತ್ತು ನಿಯತ್ಕೊಂತಾನೋ ನಿಜವಾಗ್ಲೂ ಅಂತ ಒಂದು ವಿಶೇಷತೆ. ಅದಕ್ಕೆ ಜೀವನ ಯಾವತ್ತು ತಿಳ್ಕೊಳ್ಳಿ, ನಾಯಿಯಷ್ಟು ನಿಯತ್ತು ಪ್ರಾಣಿ ಇಲ್ಲ, ಹಸುವಷ್ಟು ಸೇವಾ ಮಹಾನುಭಾವನ ಪ್ರಾಣಿ ಇಲ್ಲ. ಪಕ್ಷಿ ಆಗಿರ್ತಕ್ಕಂಥದ್ದು ಸಾಕ್ಷಾತ್ ಷಡ್ಜ ಆ ನವಿಲು. ನಮ್ಮ ಜೀವನ ಪೂರ್ತಿ ಕಲರ್ಫುಲ್ ಆಗಿರಲಿ ಲೈಫ್ ಅಂತೀವಲ್ಲ, ಹಾಗೆ ಆ ವಿಶೇಷವಾಗಿರ್ತಕ್ಕಂಥ ಬಣ್ಣದ ಅನುಗ್ರಹವನ್ನು ಕೊಡ್ತಕ್ಕಂಥ ಈ ಭಗವಂತನ ಕೃಪಾ ಕಟಾಕ್ಷ ಇವತ್ತಿನ ದಿವಸ. ಇಂಥ ಒಂದು ಅನುಗ್ರಹ ಗುರು ಪರಂಪರೆಯಲ್ಲಿ ನೀವೆಲ್ಲ ಮಾಡಿರ್ತಕ್ಕಂಥದ್ದು ಸಾಯಂಕಾಲ ಅಥವಾ ಬೆಳಗ್ಗೆ ಪೂಜೆ ಮಾಡಿದ್ರೆ ಔದುಂಬರವಾಗಿರ್ತಕ್ಕಂಥದ್ದಕ್ಕೆ ದತ್ತಾತ್ರೇಯ ಅಂದ್ಕೊಳ್ಳಿ, ಸಾಯಂಕಾಲ ಪೂಜೆ ಮಾಡಿದ್ರೆ ಸಾಕ್ಷಾತ್ ಲಕ್ಷ್ಮೀ ಅನ್ಕೊಳ್ಳಿ. ಕನಕಾಂಬರ ಹೂವನ್ನು ಧರಿಸ್ಕೊಳ್ತಕ್ಕಂಥದ್ದು ದೇವರಿಗೆ ಪೂಜೆ ಮಾಡೋದು ಕನಕಾಂಬರ. ಶಾಮಂತಿ ಆದರೆ ಗುರುಗೆ, ಕನಕಾಂಬರ ಆದರೆ ದೇವಿಗೆ. ಆದ್ದರಿಂದ ಕನಕಾಂಬರ ಹೂವನ್ನು ಮಕ್ಕಳನ್ನ ಸಾಕ್ಷಾತ್ ಗಂಡಂದ್ರೆ ಆ ಹೂವನ್ನು ತೊಡಸಿದ್ರೆ ಇವತ್ತು ಬಹಳ ಮುಖ್ಯ. ದಯವಿಟ್ಟು ಗಂಡಸರಾಗಿರೋರು ಹೆಣ್ಣು ಮಕ್ಕಳು ಅಕಸ್ಮಾತ್ ಆದರೆ ತನ್ನ ಹೂವನ್ನು ಮುಡಿಸ್ಕೊಳ್ಳಿ. ಯಾಕೆಂದರೆ ಎಷ್ಟೋ ವರ್ಷ ಆಗೋಯ್ತು ಪಾಪ, ಯಾವತ್ತೋ ಫಸ್ಟ್ ನೈಟ್ಗೆ ತರಿಸ್ಕೊಂಡಿರ್ತಾರೋ ಏನು ಕಥೆಯೋ. ಇನ್ನು ಕೆಲವರು ಇರ್ತಾರೆ ದಿನ ಹೂ ತಪ್ಸಲ್ಲಾರೆ ಹೆಂಡತಿಗೆ, ವಯಸ್ಸಾಗಿ ಮೊಮ್ಮಕ್ಕಳು ಅಜ್ಜಿಯಾದ್ರು ಬರೇಲಿ ತಲೆ ಹೂನು ಹಾಕೊಳ್ಳೆ ಅಂತಾರೆ. ಅಂದರೆ ಅದು ಅಭ್ಯಾಸ ಆಗೋಗಿರುತ್ತೆ. ಅಂದರೆ ಅಷ್ಟು ಪ್ರೀತಿ ವಾತ್ಸಲ್ಯದ ನೋಡ್ಕೊತಾರೆ. ಈ ಒಂದು ಬಾಂಧವ್ಯ ನಮ್ಮ ಭಾರತ ದೇಶದಲ್ಲಿ ಸಂಸ್ಕಾರದಲ್ಲಿ ಮಾತ್ರ, ಈ ಕಾಲದಲ್ಲ. ಅಯ್ಯೋ, ಅದಕ್ಕೆ ಸಂಸ್ಕಾರದಲ್ಲಿ ಎಲ್ರಿಗೂ ಒಳ್ಳೆತನ ಮಾಡಿಕೊಳ್ಳಿ, ಆ ಭಗವಂತನ ಕೃಪಾ ಕಟಾಕ್ಷ ಆಗಲಿ ಅಂತ ನಾವು ನೀವು ಮಂಗಳವನ್ನು ಹಾಡೋ ತನಿಯ ಇವತ್ತು ನಾವು ಏನು ಹೇಳಬೇಕು, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳ ಭವಂತು.